ನವಿದ್ಯಾಸ್ ವಂಡರ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಡೋಕ್ಕೆ ಹೊರಟಿರೋದು ಮಾವಿನ ಹಣ್ಣಿನ ಜಾಮ್. ಮನೆಯಲ್ಲೇ ಸುಲಭವಾಗಿ ಈ ತರಹ ಜಾಮ್ ಮಾಡೋದಾದರೆ ಎಲ್ಲರೂ ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಮಕ್ಕಳಿಗಂತೂ ತುಂಬಾ ಇಷ್ಟವಾಗುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಖಂಡಿತವಾಗ್ಲೂ ಮರಿಬೇಡಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಮಾವಿನ ಹಣ್ಣನ್ನು ರುಬ್ಕೊಳ್ಳೋದ್ರಿಂದ ದೊಡ್ಡದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ರುಬ್ಬಿಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಹಾಕಿ ಒಲೆ ಮೇಲಿಟ್ಟು ಕುದಿಯೋದಕ್ಕೆ ಬಿಡಬೇಕು. ಕುದಿಯೋದಕ್ಕೆ ಶುರುವಾದಾಗ 1 ಕಪ್ ಸಕ್ಕರೆನ ಹಾಕ್ಕೋಬೇಕು. ಸಕ್ಕರೆ ಸ್ವಲ್ಪ ಜಾಸ್ತಿನೂ ಅಥವಾ ಕಡಿಮೆನೂ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಲಿಂಬೆಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೀನಿ. ಈಗ ಲಿಂಬೆಹಣ್ಣಿನ ರಸ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೇ ಇರಬೇಕು. ಗಟ್ಟಿ ಹದಕ್ಕೆ ಬರುವವರೆಗೂ ಮಿಕ್ಸ್ ಮಾಡ್ಕೋತಾ ಇರಬೇಕು. ಆಮೇಲೆ ಈ ತರಹ ಒಂದು ತಟ್ಟೆಗೆ ಹಾಕೊಂಡಾಗ ತಟ್ಟೆಗೆ ಅಂಟ್ಕೊಂಡು ಬಿಡುತ್ತೆ. ಈ ತರಹ ಮಾಡಿ ನೋಡಿದರೆ ಜಾಮ್ ರೆಡಿಯಾಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಈಗ ಜಾಮ್ ರೆಡಿಯಾಗಿದೆ. ಬಿಸಿಯಾಗಿರುವಾಗಲೇ ಈ ತರಹ ಗಾಜಿನ ಡಬ್ಬಕ್ಕೆ ಹಾಕ್ಕೊಂಡು ಕೆಡದಂತೆ ಸ್ಟೋರ್ ಮಾಡಿಟ್ಕೊಳ್ಬೋದು. ಮಾವಿನ ಹಣ್ಣು ಅಂದ್ರೇ ಎಲ್ರಿಗೂ ತುಂಬ ಇಷ್ಟ. ಅದರಲ್ಲೂ ಮಾವಿನ ಹಣ್ಣಿನ ವಿವಿಧ ಬಗೆಯ ಖಾದ್ಯಗಳಂದರೆ ಇನ್ನೂ ಇಷ್ಟವಾಗುತ್ತೆ. ವೀಕ್ಷಕರೇ, ನೀವು ಈ ರೆಸಿಪಿ ಮಾಡಿ ನೋಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಖಂಡಿತವಾಗ್ಲೂ ತಿಳಿಸಿ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆಗಲೇ ಹೇಳಿದ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಖಂಡಿತವಾಗ್ಲೂ ಮರಿಬೇಡಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.